ಬೆಳಿಗ್ಗೆ ಎದ್ದ ತಕ್ಷಣ ವ್ಯೂ ಹೇಗೆ ಕಾಣಿಸುತ್ತೆ ಗೊತ್ತಾ? ಈಗ ಬಾಲಾಜಿ ಟೆಂಪಲ್ಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಮಳೆ ಬರ್ತಾ ಇದೆ, ಸೊ ರೈನ್ ಕೋಟ್ ಹಾಕೊಂಡು ಹೋಗ್ತಾ ಇದ್ದೀನಿ. ಹಿಂದೆ ಅಲ್ಲಿ ಕಾರ್ ಪಾರ್ಕ್ ಮಾಡಿರೋದು ದೂರದಲ್ಲಿ. ಇಲ್ಲಿ ಮಳೆ 5 ನಿಮಿಷ ನಿಲ್ಲುತ್ತೆ, ಮತ್ತೆ ಫುಲ್ ಜೋರಾಗಿ ಸ್ಟಾರ್ಟ್ ಆಗಿ ಹೋಗುತ್ತೆ. ವಾಟರ್ಫಾಲ್, ನೀರು ಹರಿತಾ ಇದೆ. ಅಲ್ಲಿ ಹೋಗಬೇಕು ಅಂತ ಸಖತ್ ಇಷ್ಟ ಆಗ್ತದೆ, ಬಟ್ ಹೋಗೋದಕ್ಕಾಗ್ತಿಲ್ಲ. ಇಲ್ಲಿ ಎಷ್ಟು ಮೆಟ್ಲಿದೆ ಗೊತ್ತಾ? ಇಲ್ಲಿ ಸ್ಟೆಪ್ಸ್ ಹತ್ಕೊಂಡು ಹೋಗ್ತಾ ಇದ್ದೀನಿ. ಚರ್ಚ್ ಇಲ್ಲಿಂದ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಆ್ಯಂಡ್ ಇನ್ನೂ ಅಷ್ಟು ದೂರ ಹೋಗಬೇಕು. ಮಳೆ ಅಂತೂ ಇಲ್ಲಿ ಆನ್ ಆ್ಯಂಡ್ ಆಫ್ ಆಗ್ತಾ ಇರುತ್ತೆ. 5 ನಿಮಿಷಕ್ಕೆ ಮೊದಲು ಫುಲ್ ಮಳೆ ಬರ್ತಾಯಿತ್ತು ಆ್ಯಂಡ್ ನಾನು ಫುಲ್ ಡ್ರೆಂಚ್ ಆಗೋಗಿದ್ದೀನಿ. ಬಟ್ ಈಗ ಮಳೆನೇ ಇಲ್ಲ. ಫುಲ್ ಶಿವರ್ ಆಗ್ತಾ ಇದೆ. ನಾನು ಚಳಿಗೆ ಡ್ರೆಸ್ ಫುಲ್ ಒದ್ದೆ ಆಗೋಗಿದೆ. ಈಗಲೂ ಶಿವರ್ ಆಗ್ತಾ ಇದ್ದೀನಿ. ನಾನು ಅಲ್ಲಿಂದ ಇಳ್ಕೊಂಡ್ಬಂದೆ ಮೇಲೆ ಆ್ಯಂಡ್ ಕಾರ್ ಪಾರ್ಕಿಂಗ್ ಅಲ್ಲಿ ಮಾಡಿರೋದು ದೂರಕ್ಕೆ. ಈಗ ದೇವ್ರ ದರ್ಶನ ಮುಗೀತು, ಸಿದ್ಧಿವಿನಾಯಕ ಸ್ವಾಮಿದು. ಸ್ವಲ್ಪ ಹುಷಾರಾಗಿ ಡ್ರೈವ್ ಮಾಡಬೇಕು ಇಲ್ಲಿ. ಹೇ ಲಕ್ಕಿ ಚಾಮ್ಸ್, ಗುಡ್ ಮಾರ್ನಿಂಗ್. ಡೇ 2 ಇನ್ ವಾಲ್ಪರೈ. ಸೊ ಟೈಮ್ ಈಗ 7 o'clock ಆಗಿದೆ. ನಾನು 4 ಗಂಟೆಗೆ ಎದ್ದು ಕೂತು ರೆಡಿಯಾಗಿ, ನಿದ್ದೆ ಇಲ್ಲ, ನೈಟೆಲ್ಲ ಪ್ರಾಪರಾಗಿ ನಿದ್ದೆ ಮಾಡೋದಕ್ಕೆ ಆಗಲಿಲ್ಲ. ಹೊಸ ಜಾಗ ಅಂತ, ನನಗೆ ಯೂಶ್ವಲಿ ಹೊಸ ಜಾಗಕ್ಕೆ ಹೋದರೆ ನಿದ್ದೆ ಬರೋದಿಲ್ಲ. ಆ್ಯಂಡ್ ಬೆಳಿಗ್ಗೆ ಎದ್ದು ನೋಡಿದ್ರೆ ಈ ವ್ಯೂ ಎಷ್ಟು ಚೆನ್ನಾಗಿದೆ ಗೊತ್ತಾ? ಬೆಳಿಗ್ಗೆ ಎದ್ದ ತಕ್ಷಣ ಈಗ ಬೆಡ್ ಮೇಲೆ ಕೂತಿದ್ದೀನಿ ನಾನು. ವ್ಯೂ ಹೇಗೆ ಕಾಣಿಸುತ್ತೆ ಗೊತ್ತಾ? ತೋರಿಸ್ತೀನಿ. ಸೊ ದಿಸ್ ಇಸ್ ದ ವ್ಯೂ ಫ್ರಮ್ ದ ವಿಂಡೋ. ಸೂಪರ್ಬ್ ಆಗಿದೆ ಅಲ್ಲ? ಆ್ಯಂಡ್ ಹೊರಗಡೆ ಮಳೆ ಬರ್ತಾ ಇದೆ. ಸೂಪರ್ಬ್ ಆಗಿದೆ. ನನಗಂತೂ ಕಳೆದೋಗ್ತಾ ಇದ್ದೀನಿ ನಾನು ಇದನ್ನು ನೋಡಿಬಿಟ್ಟು. ಆ್ಯಕ್ಚುಲಿ ಬೇಗ ಇದ್ದೆ, ಅದೊಂದು ಬೇಜಾರಾಗ್ತಿದೆ. ಈ ಟೈಮ್ಗೆ ಎದ್ದು ಈ ಥರ ನೋಡಿದಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ. ನಾನು ಬೇಗ ಎದ್ದಾಗ ಫುಲ್ ಕತ್ಲೆ ಇತ್ತು. ಈಗ ಸಖತ್ತಾಗಿದೆ. ಆ್ಯಂಡ್ ನನಗೆ ಈಗ ಅನ್ನಿಸ್ತಾ ಇದೆ 4000 rupees ಈ ರೂಮಿಗೆ ಕೊಟ್ಟಿರೋದು ಓಕೆ ಅಂತ. ನಿನ್ನೆ ಎಲ್ಲ 4000 ಜಾಸ್ತಿ ಅಂತ ಅನ್ನಿಸ್ತಾ ಇತ್ತು, ಬಟ್ ಈಗ 4000 ಓಕೆ ಅಂತ ಅನ್ನಿಸ್ತಾ ಇದೆ ನನಗೆ, ಬಿಕಾಸ್ ಆಫ್ ದ ವ್ಯೂ. ಆ್ಯಂಡ್ ಮಳೆ ಬಂದಿಲ್ಲ ಅಂದರೆ, ಫಾಗ್ ಎಲ್ಲ ಇಲ್ಲ ಅಂದರೆ ಇಲ್ಲಿಂದ ಸನ್ರೈಸ್ ಕಾಣಿಸುತ್ತೆ ಅಂತ ಹೇಳ್ತಾಯಿದ್ರು. ಇಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಅವರು ಹೇಳ್ತಾಯಿದ್ರು, ಇಲ್ಲಿಂದ ಸನ್ರೈಸ್ ಕಾಣಿಸುತ್ತೆ, ನೀವು ಕ್ಯಾಪ್ಚರ್ ಮಾಡಬಹುದು ಅಂತ. ಸೊ ಇವತ್ತಿನ ಪ್ಲ್ಯಾನ್ ಬಂದುಬಿಟ್ಟು, ಈಗ 9 o'clockಗೆ ಬಾಲಾಜಿ ಟೆಂಪಲ್ ಓಪನ್ ಆಗುತ್ತೆ. ಸೊ ಟೆಂಪಲ್ಗೆ ಹೋಗ್ಬಿಟ್ಟು ಚರ್ಚಿಗೆ ಹೋಗಿ, ಹಾಗೆ ಇಲ್ಲಿ ಸ್ವಲ್ಪ ಏನು ಚಿನ್ನಕಲಾರ್ ಇನ್ನೇನಿದೆ, ಫಾಲ್ಸ್ ಇದೆ, ಒಂದು ಚಿನ್ನಕಲಾರ್ ಫಾಲ್ಸ್ ಅನಿಸುತ್ತೆ, ಅಲ್ಲಿ ಹೋಗಬೇಕು. ನಲ್ಲಮೂಡಿ ವ್ಯೂ ಪಾಯಿಂಟ್. ಆ್ಯಂಡ್ ಇನ್ನು ಎಷ್ಟಾಗುತ್ತೋ ಅಷ್ಟು ಪ್ಲೇಸಸ್ ಕವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಆದಷ್ಟು ಇವತ್ತು ಕವರ್ ಮಾಡಿ ಈವ್ನಿಂಗ್ ಅಷ್ಟರಲ್ಲಿ ಇನ್ನೊಂದು ರೆಸಾರ್ಟ್ ಬುಕ್ ಮಾಡಿದ್ದೀನಿ. ಸೊ ಅಲ್ಲಿಗೆ ಹೋಗಬೇಕು. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಹೇಗಿದೆ, ಲೈಕ್ ಅದು ತುಂಬ ಚೆನ್ನಾಗಿದೆ ಜಾಗ. ನನಗಂತೂ ಆ್ಯಕ್ಚುಲಿ ಇದಕ್ಕಿಂತ ನಂಗೆ ಅದು ತುಂಬ ಇಷ್ಟ ಆಗಿತ್ತು. ಸೊ ನೋಡಬೇಕು ಅಲ್ಲಿ ಹೇಗಿದೆ ಅಂತ. ಸದ್ಯಕ್ಕೆ ಇಷ್ಟು ಪ್ಲ್ಯಾನ್. ಹೊಟ್ಟೆ ಹಸಿತಾ ಇದೆ ನನಗೆ ಬೇಗ ಎದ್ದಿದ್ದಕ್ಕೆ. ಆ್ಯಂಡ್ ಇಲ್ಲಿ ಕಾಫಿನೂ 7 o'clock 7:30 ಆಗುತ್ತೆ ಅಂತ ಹೇಳಿದ್ರು. ಸೊ ವೆಯ್ಟ್ ಮಾಡ್ತಾಯಿದ್ದೀನಿ ಕಾಫಿ ಕುಡಿಯೋದಕ್ಕೆ. ಅದಾದಮೇಲೆ ಒಂದೇ ಸತಿ ಚೆಕ್ಔಟ್ ಮಾಡಿ ಹೋಗಬೇಕು, ಬಿಕಾಸ್ 11 o'clockಗೆ ಇಲ್ಲಿ ಚೆಕ್ಔಟ್ ಮಾಡಬೇಕು ನಾವು. ಬಟ್ ಅಷ್ಟರಲ್ಲಿ ನಮ್ಗೆ ರಿಟರ್ನ್ ಬರೋದಕ್ಕಾಗೋದಿಲ್ಲ ಅಂದ್ಬಿಟ್ಟು ಒಂದೇ ಸತಿ ಚೆಕ್ಔಟ್ ಮಾಡಿಕೊಂಡು ಹೋಗಬೇಕು. ಆನ್ ದ ವೇ ಹೇಗಿದೆ ಏನು ಅಂತ ತೋರಿಸ್ತೀನಿ. ಆ್ಯಂಡ್ ನಾನು ವಾಲ್ಪರೈ ಮಾರ್ಕೆಟ್ ಎಕ್ಸ್ಪ್ಲೋರ್ ಮಾಡಬೇಕು ಅಂತ. ಟೈಮ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಇವತ್ತು ಅದನ್ನು ಎಕ್ಸ್ಪ್ಲೋರ್ ಮಾಡ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ಆ ಡೇ. ಈಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಇಲ್ಲಿಗೆ ಬಂದ್ವಿ. ವಾಲ್ಪರೈಯಲ್ಲಿ ತುಂಬ ದೊಡ್ಡ ರೆಸ್ಟೋರೆಂಟ್ಸ್ ಅಂತೆಲ್ಲ ಸಿಗೋದಿಲ್ಲ. ಸೊ ಚಿಕ್ಕದಾಗಿ ಈ ಥರನೇ ಸಿಗೋದು. ಅದು ಬಿಟ್ಟರೆ ಸ್ವಲ್ಪ ಸಣ್ಣ ಹೋಗ್ಬಿಟ್ಟ ಹೋಟೆಲ್ಸ್ ಇದೆ. ನಾನೀಗ ದೋಸೆ ತೊಗೊಂಡಿದ್ದೀನಿ, ದೋಸೆ ತಿನ್ನೋಣ ಅಂತ. ಆ್ಯಂಡ್ ಫ್ರೆಂಡ್ಸ್ ಎಲ್ಲರೂ ಇಡ್ಲಿ ತೊಗೊಂಡು ತಿಂತಾ ಇದ್ದಾರೆ. ಹೇಗಿರುತ್ತೆ ಅಂತ ನೋಡಬೇಕು.
ಆ್ಯಂಡ್ ಇದು ಹೋಟೆಲ್ ಬಂದ್ಬಿಟ್ಟು ತುಂಬ ಚಿಕ್ಕದಾಗಿದೆ ಬಟ್ ಚೆನ್ನಾಗಿದೆ. ಹೋಮ್ ಮೇಡ್ ಫುಡ್. ಈ ಅಂಕಲ್ ಆಂಟಿ ಇವರಿಬ್ಬರೇ ಮಾಡ್ತಾ ಇರೋದು, ಈ ಹೋಟೆಲ್ ನಡೆಸ್ತಾ ಇರೋದು ಇವರಿಬ್ಬರೇನೆ. ನನಗೆ ದೋಸೆಗಿಂತ ಚಟ್ನಿ ಆ್ಯಂಡ್ ಸಾಂಬಾರು ತುಂಬ ಇಷ್ಟ ಆಯಿತು. ಆ್ಯಂಡ್ ಫ್ರೆಂಡ್ಸ್ ಎಲ್ಲರೂ ಇಡ್ಲಿ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಕ್ಕೆ ಇಡ್ಲಿ ತೊಗೊಂಡಿದ್ದೀನಿ. ಹೊರಗಡೆ ಈ ಥರ ಇದೆ, ಈ ವ್ಯೂ ನೋಡಿಕೊಂಡು ಟೀ ಕುಡಿತಾ ಇದ್ದೀನಿ. ಆ್ಯಂಡ್ ಕ್ರೌಡ್ ತುಂಬ ಕಡಿಮೆ ಇದೆ. ಬ್ರೇಕ್ಫಾಸ್ಟ್ ಮುಗೀತು, ಸೂಪರ್ ಆಗಿತ್ತು. ಆ್ಯಕ್ಚುಲಿ ಹೋಟೆಲ್ ತುಂಬ ಚಿಕ್ಕದಿದೆ ಬಟ್ ಟೇಸ್ಟ್ ತುಂಬ ಚೆನ್ನಾಗಿತ್ತು. ಹೋಮ್ ಮೇಡ್ ಫುಡ್. ಸೊ ನಂಗೆ ಇಷ್ಟ ಆಯಿತು. ಇಡ್ಲಿ ತಿಂದೇ ಇರೋಳು ಇವತ್ತು ಇಡ್ಲಿ ತಿಂದೆ. ದೋಸೆಗಿಂತ ಇಡ್ಲಿ ತುಂಬ ಇಷ್ಟ ಆಯಿತು. ಆ್ಯಂಡ್ ವಾಲ್ಪರಾಯಿಗೆ ಯಾರಾದರೂ ಬಂದರೆ ಚಿಕ್ಕ ಪ್ಲೇಸಲ್ಲಿ ತಿನ್ನೋದು ಓಕೆ ಅಂದರೆ ಖಂಡಿತ ಇಲ್ಲಿ ಟ್ರೈ ಮಾಡಬಹುದು. ಈಗ ನೆಕ್ಸ್ಟ್ ಬಾಲಾಜಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಈ ಟೆಂಪಲ್ ಬಂದು ಕರುಮಲೈ ಎಸ್ಟೇಟ್ ಒಳಗಡೆ ಇರೋದು. ಸೊ ಎಸ್ಟೇಟ್ ಓನರ್ಸ್ ಎಲ್ಲರೂ ಬಿಲ್ಡ್ ಮಾಡಿರೋದು ಅನ್ಕೋತೀನಿ. ರೋಡ್ ಬಂದುಬಿಟ್ಟು ಇದೇ ಥರ ಇರೋದು, ಚಿಕ್ಕದಾಗಿದೆ. ವ್ಯೂ ಮಾತ್ರ ಸೂಪರ್ಬ್ ಆಗಿದೆ. ಆ್ಯಂಡ್ ಥ್ರೂ ಔಟ್ ಲೈಕ್ ವಾಲ್ಪರೈ ಪೂರ್ತಿ ಇದೇ ಥರ ವ್ಯೂ ಸಿಗುತ್ತೆ ನಮಗೆ ನೋಡೋದಕ್ಕೆ. ಆ್ಯಂಡ್ ಈಗ ಸದ್ಯಕ್ಕೆ ಮಳೆ ಇಲ್ಲ. ರೋಡ್ ಪೂರ್ತಿ ಬಂಪಿ ಆಗಿದೆ. ಆ್ಯಂಡ್ ಇಲ್ಲಿ ಲಾಸ್ಟ್ 1 ಕಿಲೋಮೀಟರ್ ಬಂದುಬಿಟ್ಟು ನಡ್ಕೊಂಡು ಹೋಗಬೇಕು. ಅಲ್ಲಿ ಕಾರ್ಸ್ ಎಲ್ಲ ಹೋಗೋದಿಲ್ಲ. ಸೊ ನಾವು ನಡ್ಕೊಂಡೇ ಹೋಗಬೇಕು. ಈಗ ಬಾಲಾಜಿ ಟೆಂಪಲ್ಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಮಳೆ ಬರ್ತಾ ಇದೆ. ಸೊ ರೈನ್ ಕೋಟ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಹಿಂದೆ ಅಲ್ಲಿ ಕಾರ್ ಪಾರ್ಕ್ ಮಾಡಿರೋದು ದೂರದಲ್ಲಿ. ಇಲ್ಲಿ ಹತ್ಕೊಂಡು ಹೋಗ್ತಾ ಇದ್ದೀನಿ. ರೋಡ್ ನೋಡಿ ಈ ಥರ ಇದೆ. ಟೀ ಪ್ಲಾಂಟೇಶನ್ ಮಧ್ಯೆ ರೋಡ್ ಮಾಡಿದ್ದಾರೆ. ಆ್ಯಂಡ್ ಕಾರ್ ಹೋಗೋದಕ್ಕಾಗೋದಿಲ್ಲ ಇಲ್ಲಿ. ಚೆನ್ನಾಗಿದೆ ಮಳೇಲಿ ಈ ಥರ ನಡ್ಕೊಂಡು ಹೋಗೋದಕ್ಕೆ. ಮಳೆ ಫುಲ್ ಜೋರಾಗಿ ಬರ್ತದೆ. ಆ್ಯಂಡ್ ಫೈನಲಿ ದೇವಸ್ಥಾನದ ಹತ್ರ ಬಂದೆ. ಇದೇ ದೇವಸ್ಥಾನ. ಆ್ಯಂಡ್ ಕ್ರೌಡ್ ಇಲ್ಲ, ಸೊ ಖಾಲಿ ಇದೆ. ಟೆಂಪಲಿಂದ ಆಚೆ ಬಂದಾಯಿತು. ಬಾಲಾಜಿ ಟೆಂಪಲಲ್ಲಿ ವಿಡಿಯೋ ಅಲೌಡ್ ಇಲ್ಲ. ಆ್ಯಂಡ್ ಮಳೆನೂ ಸ್ಟಾಪ್ ಆಗೋಗಿದೆ. ಫುಲ್ ಫಾಗಿ ಆಗಿದೆ. ಅಟ್ಮಾಸ್ಫಿಯರ್ ತುಂಬ ಚೆನ್ನಾಗಿದೆ. ಸಿಕ್ಕಾಪಟ್ಟೆ ಪೀಸ್ಫುಲ್ ಅನಿಸುತ್ತೆ. ಸೊ ಯಾರೇ ವಾಲ್ಪರೈಗೆ ಬಂದರೂ ಡೋಂಟ್ ಮಿಸ್ ಟು ವಿಸಿಟ್ ದಿಸ್ ಪ್ಲೇಸ್. ನೆಕ್ಸ್ಟ್ ಈಗ ಚರ್ಚ್ಗೆ ಹೋಗಬೇಕು. ಇಲ್ಲೇ ಹತ್ತಿರದಲ್ಲಿ ಒಂದು ಚರ್ಚ್ ಇದೆ. ಬಾಲಾಜಿ ಟೆಂಪಲ್ ಟೈಮಿಂಗ್ಸ್ ಬಂದು 9 o'clock to 5 o'clock. ಮಧ್ಯಾಹ್ನ ಕ್ಲೋಸ್ ಮಾಡ್ತಾರೆ ಅಂತ ಹೇಳಿದ್ರು. ಆಗಿನ 3:30ಗೆ ಓಪನ್ ಆಗುತ್ತೆ. ಇಲ್ಲಿ ಮಳೆ 5 ನಿಮಿಷ ನಿಲ್ಲುತ್ತೆ, ಮತ್ತೆ ಫುಲ್ ಜೋರಾಗಿ ಸ್ಟಾರ್ಟ್ ಆಗಿ ಹೋಗುತ್ತೆ. ಈಗ ಮಳೆ ಜೋರಾಗಿ ಬರ್ತಾ ಇದೆ. ಇವಾಗ ನೆಕ್ಸ್ಟ್ ನಾನು ಅನ್ನೈ ವೇಲಾಂಕಣೇಶ್ವರಿ ಅಲ್ಲಿಗೆ ಬಂದಿದ್ದೀನಿ. ಇದೆ ಮಳೆ ಜೋರಾಗೋಯ್ತು. ಸೊ ಅಲ್ಲಿ ಮೇಲೆ ಕಾಣಿಸ್ತಿದೆಯಲ್ಲ ಅದೇ ಚರ್ಚ್. ಮಳೆ ಸಿಕ್ಕಾಬರೆ ಜೋರಾಗೋಯ್ತು ಸಡನ್ನಾಗಿ. ಬಟ್ ಚೆನ್ನಾಗಿದೆ. ನಂಗೆ ತುಂಬ ಇಷ್ಟ ಆಗ್ತಿದೆ ಎಕ್ಸ್ಪೀರಿಯನ್ಸ್. ನಾನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿದ್ದೀನಿ ಮಳೆಯಲ್ಲಂತೂ. ಮಳೆ ಆ್ಯಕ್ಚುಲಿ ಪ್ರಾಬ್ಲಮ್ ಇಲ್ಲ, ಫುಲ್ ಖುಷಿ ಆಗುತ್ತೆ ಮಳೆಯಲ್ಲಿ ನೆನೆಯೋಕ್ಕೆ ಎಲ್ಲ. ಸೊ ಎಂಜಾಯ್ ಮಾಡ್ತಾಯಿದ್ದೀನಿ. ನೋಡಿ ಇದೆ ಚರ್ಚ್. ಆ್ಯಂಡ್ ಫುಲ್ ಸುತ್ತಲೂ ಟೀ ಎಸ್ಟೇಟ್ ಇದೆ. ಆ್ಯಂಡ್ ಇಲ್ಲಿ ವಾಟರ್ಫಾಲ್ ನೀರು ಹರಿತಾ ಇದೆ. ಅಲ್ಲಿ ಹೋಗಬೇಕು ಅಂತ ಸಖತ್ ಇಷ್ಟ ಆಗ್ತದೆ.
ಬಟ್ ಹೋಗೋದಕ್ಕಾಗ್ತಿಲ್ಲ, ಇಲ್ಲಿ ಫುಲ್ ಫೆನ್ಸ್ ಹಾಕಿದ್ದಾರೆ ಆ್ಯಂಡ್ ಸೇಫ್ ಇಲ್ಲ ಅನಿಸುತ್ತೆ. ವಾಟರ್ಫಾಲ್ಸ್ ಹತ್ರ ಹೋಗಬೇಕು ಅಂತ ತುಂಬ ಇಷ್ಟ ಆಗ್ತಿದೆ, ಬಟ್ ಹೋಗೋದಕ್ಕೆ ಆಗೋದಿಲ್ಲ. ಫೆನ್ಸ್ ಹಾಕಿದ್ದಾರೆ ಆ್ಯಂಡ್ ಸೇಫು ಇಲ್ಲ ಅನಿಸುತ್ತೆ, ಸ್ಕಿಡ್ ಆಗ್ಬೋದು. ಎಷ್ಟು ಮೆಟ್ಲಿದೆ ಗೊತ್ತಾ, ಇಲ್ಲಿ ಸ್ಟೆಪ್ಸ್ ಹತ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಬೇಗ ಬೇಗ ಹೋಗೋಣ. ನನ್ನ ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ಮೇಲೆ ಹೋಗ್ಬಿಟ್ಟಿದ್ದಾರೆ ಆ್ಯಂಡ್ ನಾನು ಒಬ್ಬಳೇ ನಿಧಾನಕ್ಕೆ ವೀಡಿಯೋ ಮಾಡ್ಕೊಂಡು ಹತ್ಕೊಂಡು ಹೋಗ್ತಾ ಇದ್ದೀನಿ. ಚರ್ಚ್ ಇಲ್ಲಿಂದ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಆ್ಯಂಡ್ ಇನ್ನೂ ಅಷ್ಟು ದೂರ ಹೋಗಬೇಕು. ದಿಸ್ ಇಸ್ ದ ಚರ್ಚ್. ಇಟ್ಸ್ ಅ ಬ್ಯೂಟಿಫುಲ್ ಪ್ಲೇಸ್ ಆ್ಯಂಡ್ ಒಳಗಡೆ ಹೋಗೋದಕ್ಕಾಗ್ತಿಲ್ಲ ಬಿಕಾಸ್ ಪೇಂಟಿಂಗ್ ವರ್ಕ್ ನಡೀತಾ ಇದೆ, ಸೊ ಒಳಗಡೆ ಹೋಗ್ತಾ ಇಲ್ಲ. ಏನು ಟೈಮಿಂಗ್ಸ್ ಅನ್ನೋದೆಲ್ಲ ಏನೂ ಇಲ್ಲ, ಸೊ ಯಾವಾಗ ಬೇಕಾದರೂ ಬರಬಹುದು. ಆ್ಯಂಡ್ ಇಟ್ಸ್ ರಿಯಲಿ ಅ ಬ್ಯೂಟಿಫುಲ್ ಪ್ಲೇಸ್. ಹೊರಗಡೆಯಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ತುಂಬ ಒಳ್ಳೆ ಫೋಟೋಸ್ ಕೂಡ ತೊಗೊಬೋದು. ಸೊ ನೆಕ್ಸ್ಟ್ ವಾಲ್ಪಾರೆಗೆ ಬಂದರೆ ಖಂಡಿತ ಈ ಪ್ಲೇಸ್ನ ವಿಸಿಟ್ ಮಾಡೋದು ಮರಿಬೇಡಿ, ತುಂಬ ಚೆನ್ನಾಗಿದೆ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಮತ್ತೆ ಮಳೆ ಸ್ಟಾರ್ಟ್ ಆಯಿತು ಆ್ಯಂಡ್ ನೆಕ್ಸ್ಟ್ ಚಿನ್ನಕಲಾರ್ ವಾಟರ್ಫಾಲ್ಸ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಲೆಟ್ಸ್ ಗೋ. ಮಳೆಯಲ್ಲಿ ಫುಲ್ ಮಜಾ ಆಗುತ್ತೆ, ಚಳಿ ಆಗ್ತಾ ಇದೆ. ಆನ್ ದ ವೇ ಟು ಚಿನ್ನಕಲಾರ್ ವಾಟರ್ಫಾಲ್ಸ್. ವ್ಯೂ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಮಳೆ ಅಂತೂ ಇಲ್ಲಿ ಆನ್ ಆ್ಯಂಡ್ ಆಫ್ ಆಗ್ತಾ ಇರುತ್ತೆ. 5 ನಿಮಿಷಕ್ಕೆ ಮೊದಲು ಫುಲ್ ಮಳೆ ಬರ್ತಾಯಿತ್ತು ಆ್ಯಂಡ್ ನಾನು ಫುಲ್ ಡ್ರೆಂಚ್ ಆಗೋಗಿದ್ದೀನಿ. ಬಟ್ ಈಗ ಮಳೆನೇ ಇಲ್ಲ. ವ್ಯೂ ಚೆನ್ನಾಗಿದೆ ಅಂತ ಫೋಟೋಸ್ ತೊಗೊಳೋದಕ್ಕೆ ಇಲ್ಲಿ ಸ್ಟಾಪ್ ಮಾಡಿದ್ವಿ. ಇಲ್ಲಿ ಜನ ಎಷ್ಟು ಒಳ್ಳೆಯವರು ಗೊತ್ತಾ. ಟೀ ಎಸ್ಟೇಟಲ್ಲಿ ಕೆಲಸ ಮಾಡೋ ಹೆಂಗಸರೆಲ್ಲರೂ ಹೋಗ್ತಾಯಿದ್ರು. ನಾನು ಫೋಟೋಸ್ ತೊಗೊಳೋದಕ್ಕೆ ಆನಕ್ಕೆ ಗಿಡಗಳ ಹತ್ರ ಹೋದಾಗ ಇದ್ರ ಹತ್ರ ಕುತ್ಕೊಂಡಾಗ, ಹುಷಾರು ಅಲ್ಲಿ ಲೀಚಸ್ ಇರುತ್ತೆ ಅಂತದ್ದು ನಮಗೆ ಲ್ಯಾಂಗ್ವೇಜ್ ಅರ್ಥ ಆಗಲಿಲ್ಲ ಅಂದ್ರೂ, ಅವ್ರಿಗೆ ಬೇರೆ ಭಾಷೆಯಲ್ಲಿ ಹೇಳೋಕ್ಕೆ ಬಂದಿಲ್ಲ ಅಂದ್ರೂ ತಮಿಳಲ್ಲೇ ತುಂಬ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ರು, ಹೇಳೋದಕ್ಕೆ ಅಲ್ಲಿ ಹುಳ ಆಗಲಿದೆ ಹುಷಾರು ಅಂತ. ಸೊ ಇವ್ರ ಹಾಸ್ಪಿಟಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ, ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಈಗ ಚಿನ್ನಕಲಾರ್ ವಾಟರ್ಫಾಲ್ಸ್ ಹತ್ರ ಹೋಗ್ತಾ ಇದ್ದೀನಿ. ಆನ್ ದ ವೇ ಫುಲ್ ವೀಡಿಯೋ ಮಾಡೋದಕ್ಕಾಗಲಿಲ್ಲ, ಫುಲ್ ಶಿವರ್ ಆಗ್ತಾಯಿದೆ. ನಾನು ಚಳಿಗೆ ಡ್ರೆಸ್ ಫುಲ್ ಒದ್ದೆ ಆಗೋಗಿದೆ, ಈಗಲೂ ಶಿವರ್ ಆಗ್ತಾಯಿದ್ದೀನಿ. ಬಟ್ ಆದರೂ ವೀಡಿಯೋ ಮಾಡ್ತಾಯಿದ್ದೀನಿ. ಫುಲ್ ಜಾರುತ್ತೆ ಇಲ್ಲೆಲ್ಲ. ನೋಡಿ ಹೀಗಿದೆ ನಮ್ಮ ಸಿಕ್ಕಾಪಟ್ಟೆ ಸ್ಕಿಡ್ ಆಗ್ತಾಯಿದೆ. ಮಾತಾಡೋದಕ್ಕೂ ಆಗ್ತಿಲ್ಲ, ಫುಲ್ ಶಿವರ್ ಆಗ್ತಾಯಿದ್ದೀನಿ ನಾನು. ಅಲ್ಲಿ ಚರ್ಚ್ ಹತ್ರ ಫುಲ್ ಒದ್ದೆ ಆದೆ, ಇಷ್ಟ ಆಯಿತು. ಅಲ್ಲಿ ಬೇಕು ಅಂತಲೇ ಮಳೇಲಿ ನೆಂದೆ. ಆ್ಯಂಡ್ ಈಗ ಚಳಿಗಿರೋದಕ್ಕಾಗ್ತಿಲ್ಲ, ಸಿಕ್ಕಾಪಟ್ಟೆ ಚಳಿ ಆಗ್ತಿದೆ. ಡ್ರೆಸ್ ಕೂಡ ಡ್ರೈ ಆಗ್ತಿಲ್ಲ ಬೇಗ. ಫಾಲ್ಸ್ ಇನ್ನೂ ತುಂಬ ಮುಂದೆ ನಡ್ಕೊಂಡು ಹೋಗಬೇಕು. ಇಲ್ಲಿ ಒಂದು ಬ್ರಿಡ್ಜ್ ಇದೆ, ಸೊ ಈ ಬ್ರಿಡ್ಜ್ ಮೇಲೆ ಹೋಗಬೇಕು. ನಾನು ಅಲ್ಲಿಂದ ಇಳ್ಕೊಂಡ್ಬಂದೆ ಮೇಲೆ. ಆ್ಯಂಡ್ ಕಾರ್ ಪಾರ್ಕಿಂಗ್ ಅಲ್ಲಿ ಮಾಡಿರೋದು ದೂರಕ್ಕೆ. ವಾಲ್ಪಾರೆಯಲ್ಲಿ ಮಳೆ ಯಾವಾಗ ಬರುತ್ತೆ ಯಾವಾಗ ನಿಲ್ಲುತ್ತೆ ಅನ್ನೋದನ್ನು ಪ್ರೆಡಿಕ್ಟ್ ಮಾಡೋದಕ್ಕಾಗಲ್ಲ. 5 ನಿಮಿಷ ಮಳೆ ಬರುತ್ತೆ, 5 ನಿಮಿಷ ಮಳೆ ನಿಲ್ಲುತ್ತೆ, ಹಂಗೆ ಮಳೆ ಸ್ಟಾರ್ಟ್ ಆಗೋಗುತ್ತೆ. ಇದೇ ಚಿನ್ನಕಲಾರ್ ವಾಟರ್ಫಾಲ್ಸ್. ಹಾನೆಸ್ಟ್ಲಿ ನನಗೆ ವಾವ್ ಅಂತ ಏನೂ ಅನಿಸ್ಲಿಲ್ಲ, ಬಿಕಾಸ್ ಇದಕ್ಕಿಂತ ನಂಗೆ ಮಂಕಿ ಫಾಲ್ಸ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಚರ್ಚ್ ಹತ್ರ ಒಂದು ವಾಟರ್ಫಾಲ್ಸ್ ನೋಡಿದ್ವಲ್ಲ, ಆಲ್ಮೋಸ್ಟ್ ಅದು ಇದೇ ಥರನೇ ಇದೆ. ಬಟ್ ಇಲ್ಲಿ ಏನಂದರೆ ನಾವು ಹತ್ತಿರ ಹೋಗ್ಬೋದು.
ನಾನು ಹತ್ತಿರ ಹೋಗೋದಕ್ಕೆ ಅಂತ ಟ್ರೈ ಮಾಡಿದೆ, ಬಟ್ ಸಿಕ್ಕಾಪಟ್ಟೆ ಸ್ಲಿಪ್ ಆಗುತ್ತೆ, ಭಯ ಆಗಿ ಮತ್ತೆ ವಾಪಸ್ ಬಂದೆ. ವಾಟರ್ ಸಿಕ್ಕಾಪಟ್ಟೆ ಫೋರ್ಸ್ ಇದೆ. ಆ್ಯಂಡ್ ಇಲ್ಲಿಂದ ವ್ಯೂ ನೋಡೋದಕ್ಕೆ ಈ ಥರ ಕಾಣಿಸುತ್ತೆ. ನಾವು ಅಲ್ಲಿವರೆಗೂ ಹೋಗಿದ್ವಿ, ಅಲ್ಲಿ ಹತ್ರ ಕಲ್ಲುಗಳ ಹತ್ರ. ಚಿನ್ನಕಲ್ಲರ್ ವಾಟರ್ಫಾಲ್ಸ್ ನೋಡಿಕೊಂಡು ಈಗ ನಾವು ಗಣೇಶ ಟೆಂಪಲ್ ಹತ್ರ ಬಂದಿದ್ದೀವಿ. ಸಿದ್ಧಿವಿನಾಯಕ ದೇವಸ್ಥಾನ ಇದು. ಬಿರ್ಲಾ ಅವರ 80ನೇ ವರ್ಷದ ಮದುವೆ ಇಲ್ಲಿ ಮಾಡಿದಾರಂತೆ. ಓಕೆ ಸ್ವಾಮಿ, ಈಗ ದೇವ್ರ ದರ್ಶನ ಮುಗೀತು. ಸಿದ್ಧಿವಿನಾಯಕ ಸ್ವಾಮಿದು ಬಿರ್ಲಾ ಅವರ 80th ಮದುವೆ ಆಯ್ತಂತೆ, ಮ್ಯಾರೇಜ್ ಆ್ಯಂಡ್ ರಿಸೆಪ್ಷನು ಆ ಕಡೆ ಆಯಿತು ಅಂತ ಹೇಳಿದ್ರು. ಮಾರ್ಬಲಲ್ಲಿ ಮಾಡಿದ್ದಾರೆ ಇಲ್ಲಿ ದೇವರ ವಿಗ್ರಹನ, ಕೋಲ್ಕತ್ತಾಯಿಂದ ತಂದಿರೋದಂತೆ. ಚೆನ್ನಾಗಿದೆ ದೇವಸ್ಥಾನ. ಬಿರ್ಲಾ ಅವರ ಐಡಲ್ ಇಟ್ಟಿದ್ದಾರೆ ಇಲ್ಲಿ ಆ್ಯಂಡ್ ಪೀಸ್ಫುಲ್ ಆಗಿದೆ. ಈಗ ನಾವು ನಮ್ಮ ನೆಕ್ಸ್ಟ್ ಡೇ ಹತ್ರ ಹೋಗ್ತಾ ಇದ್ದೀವಿ. ಲಂಚ್ ಮಾಡಲಿಲ್ಲ, ಲಂಚ್ ಸ್ಕಿಪ್ ಮಾಡಿದ್ವಿ ಬಿಕಾಸ್ ಟೈಮ್ ಆಗಲಿಲ್ಲ ಅಂತ. ಆ್ಯಂಡ್ ವಾಲ್ಪರೆಯಿಂದ ಇದು ನಾವು ನೆಕ್ಸ್ಟ್ ಸ್ಟೇ ಬುಕ್ ಮಾಡಿರೋದು ಅತಿರಪಲ್ಲಿ. ಆಲ್ಮೋಸ್ಟ್ ಹೋಗೋ ರೂಟ್ನಲ್ಲೇ ಬರುತ್ತೆ. ವಾಲ್ಪರೆಯಿಂದ ಒಂದು 20 ಕಿಲೋಮೀಟರ್ಸ್ ಅನಿಸುತ್ತೆ ನಾವು ಬುಕ್ ಮಾಡಿರೋದು. ಆನ್ ದ ವೇ ರೂಟ್ ಮಾತ್ರ ಆಸಮ್ ಆಗಿದೆ, ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸುತ್ತಲೂ ಟೀ ಪ್ಲಾಂಟೇಶನ್ ಸಿಕ್ಕಾಬಡೆ ಚೆನ್ನಾಗಿ ಕಾಣಿಸುತ್ತೆ. ಐ ಡೋಂಟ್ ನೋ ವಿಡಿಯೋ ಎಷ್ಟು ಜಸ್ಟಿಸ್ ಮಾಡ್ತಿದೆ ಅಂತ, ಬಟ್ ಡೈರೆಕ್ಟಾಗಿ ನೋಡೋದಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಆ್ಯಂಡ್ ಇಲ್ಲಿ ನೋಡಿ, ವಾಲ್ಪರೆಯಲ್ಲಿ ರೋಡ್ಸ್ ಸ್ವಲ್ಪ ಚಿಕ್ಕದಿರೋದ್ರಿಂದ 2 ವೆಹಿಕಲ್ ಹೋದರೆ ಈ ಥರ ಪ್ರಾಬ್ಲಮ್ ಆಗುತ್ತೆ. ಇವಾಗ ನಮ್ಮ ಕಾರ್ ನಾವು ಸೈಡಲ್ಲಿ ಹಾಕ್ಕೊಂಡಿದ್ದೀವಿ, ಅವರು ಟಿ ಅವ್ರು ಹೋಗಿದ್ದಾರೆ ಆ್ಯಂಡ್ ಈಗ ರಿವರ್ಸ್ ಬರ್ತಾ ಇದ್ದಾರೆ ಬಸ್ ಬರೋದಕ್ಕೆ. ಸ್ವಲ್ಪ ಹುಷಾರಾಗಿ ಡ್ರೈವ್ ಮಾಡಬೇಕು ಇಲ್ಲಿ. ಇವಾಗ ನೋಡಿ ಅವ್ರು ರಿವರ್ಸ್ ತೊಗೊಳೋದಕ್ಕೆ ಎಷ್ಟು ಕಷ್ಟ ಆಗ್ತಿದೆ. ನಾವಂತೂ ಫುಲ್ ನಮ್ಮ ಕಾರ್ನ ಸೈಡಿಗೆ ಹಾಕ್ಕೊಂಡ್ಬಿಟ್ಟಿದ್ದೀವಿ. ನಾಳೆ ನಾವು ಅತಿರಪಲ್ಲಿಗೆ ಹೋಗ್ತಾ ಇದ್ದೀವಿ ಫಾಲ್ಸ್ ನೋಡೋದಕ್ಕೆ. ಆ್ಯಂಡ್ ಅದು ಒನ್ ಆಫ್ ದ ಡೇಂಜರಸ್ ರೂಟ್ಸ್. ಸೊ ಗೊತ್ತಿಲ್ಲ ಅಲ್ಲಿ ಹೇಗಿರುತ್ತೆ ಅಂತ, ಬಿಕಾಸ್ ತುಂಬ ರೀಲ್ಸ್ ನೋಡಿದ್ದೀನಿ ನಾನು. ಆ ರೂಟೂ ಸೇಫ್ ಇಲ್ಲ, ಡೇಂಜರಸ್ ಅಂತೆಲ್ಲ. ನೋಡಬೇಕು. ಐ ಆಮ್ ವೆಯ್ಟಿಂಗ್ ಫಾರ್ ಟುಮಾರೋ. ಎಲ್ಲ ಪ್ಲೇಸಸ್ ವಿಸಿಟ್ ಮಾಡಿ ಈಗ ಇನ್ನೊಂದು ರೆಸಾರ್ಟಲ್ಲಿ ಸ್ಟೇ ಆಗ್ತಾ ಇದ್ದೀವಿ ಅನ್ನಲ್ಲ. ಸೊ ಅಲ್ಲಿಗೆ ಬಂದು ಚೆಕ್-ಇನ್ ಮಾಡಾಯಿತು. ಆ್ಯಂಡ್ ತುಂಬ ಚೆನ್ನಾಗಿತ್ತು ಇವತ್ತು ಡೇ. ನಾನು ಎಲ್ಲಿ ಸ್ಟೇ ಆಗಿದ್ದೀನಿ ಏನು, ಆ್ಯಂಡ್ ನಾಳೆ ಎಲ್ಲೆಲ್ಲಿ ಹೋಗ್ತೀನಿ. ನಾಳೆ ಬಂದುಬಿಟ್ಟು ಲಾಸ್ಟ್ ಡೇ. ಸೊ ನಾಳೆ ಬ್ಯಾಂಗ್ಳೂರಿಗೆ ರಿಟರ್ನ್ ಆಗಬೇಕು. ಎಲ್ಲೆಲ್ಲಿ ಹೋಗ್ತೀನಿ ನಾಳೆ ಏನು ಅನ್ನೋದನ್ನೆಲ್ಲ ನೆಕ್ಸ್ಟ್ ವೀಡಿಯೋಲಿ ತಿಳಿಸ್ತೀನಿ. ಆ್ಯಂಡ್ ನಾನಿವಾಗ ಸ್ಟೇ ಆಗಿರೋ ರೆಸಾರ್ಟ್ ಬಂದು ಈ ಥರ ರೂಮ್ ಆಚೆ ಬಂದ್ರೇ ಎದುರುಗಡೆ ವಾಟರ್ಫಾಲ್ಸ್ ಇದೆ, ಪ್ರೈವೇಟ್ ವಾಟರ್ಫಾಲ್ಸ್. ಸೊ ಯಾವ ರೆಸಾರ್ಟ್, ರೂಮ್ ಹೇಗಿದೆ, ಎಷ್ಟು ಪೇ ಮಾಡಿದೆ ಅದೆಲ್ಲದನ್ನು ನೆಕ್ಸ್ಟ್ ವೀಡಿಯೋಲಿ ತಿಳಿಸ್ತೀನಿ. ಅಂಟಿಲ್ ದೆನ್ ಕೀಪ್ ಸಪೋರ್ಟಿಂಗ್ ಅಸ್. ನೀವು ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೋಂಟ್ ಫರ್ಗೆಟ್ ಟು ಕ್ಲಿಕ್ ದ ಬೆಲ್ ಐಕನ್. ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಲಾಟ್ಸ್ ಆಫ್ ಲವ್. ಟೇಕ್ ಕೇರ್. ಬಾಯ್.